ನಮಸ್ಕಾರ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಿ ನೀಲಕಂಠೇಶ್ವರ ಮಠ. ನೀಲಕಂಠೇಶ್ವರ ಮಠ ಇದು 18ನೇ ಶತಮಾನದಿಂದ ಇರುವಂಥ ಒಂದು ಪುರಾತನ ಕಾಲದ ಮಠವಾಗಿದ್ದು, ಇದು ಕುರುಹಿನ ಶೆಟ್ಟಿ ಸಮಾಜದ ಬಂಧುಗಳ ಹೆಮ್ಮೆಯಾಗಿದೆ. ಕುರುಹಿನ ಶೆಟ್ಟಿ ಸಮಾಜವು ಉತ್ತರ ಕರ್ನಾಟಕದ ಎಲ್ಲೆಡೆ ತುಂಬಿಕೊಂಡಿದ್ದು, ಈಗಂತೂ ದಾವಣಗೆರೆ, ಬೆಂಗಳೂರು ಆ ಕಡೆಯಿಂದ ಎಲ್ಲ ಜನ ಅಲ್ಲಿ ಬರುತ್ತಾರೆ. ಇಲ್ಲಿ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಇಲ್ಲಿ ಇರುವುದರಿಂದ ಇಲ್ಲಿ ಶಿವನ ಮೂರ್ತಿಯೊಂದಿಗೆ, ಪರಮೇಶ್ವರನ ಮೂರ್ತಿಯೊಂದಿಗೆ ಗದ್ದುಗೆ ಮಠ ಒಳ್ಳೆ ಚೆನ್ನಾಗಿದೆ. ಒಳಗಡೆಯಿಂದ ನೋಡಿಕೊಂಡು ಬರೋಣ ಬನ್ನಿ. ನೋಡಿ, ಕಲ್ಲಿನಿಂದ ಕಟ್ಟಡವಾದಂಥ ಇದಕ್ಕೆ ವೀರ ಭಿಕ್ಷಾವರ್ತಿ ಮಠ ಅಂತ ಇದಕ್ಕೆ ಮೂಲ ಮಠ ಇರೋದರಿಂದ, ಕುರುಹಿನ ಶೆಟ್ಟಿಯವರ ಸಮಾಜದ ಮೂಲ ಮಠವಾಗಿರೋದ್ರಿಂದ ವೀರ ಭಿಕ್ಷಾವರ್ತಿ ಮಠ ಅಂತ ಇದು ಮೊದಲಿಂದ ಪ್ರತೀತಿ. ಬಟ್ ಎಲ್ಲರೂ ಇಲ್ಲಿ ಲೋಕಲ್ಲಾಗಿ ಎಲ್ಲರೂ ನೀಲಕಂಠೇಶ್ವರ ಮಠ ಅಂತಾರೆ. ನೀಲಕಂಠೇಶ್ವರ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಹೀಗಾಗಿ ಇಲ್ಲಿ ದೇವರ ಪರಮೇಶ್ವರ ಇದರಿಂದ ನೀಲಕಂಠೇಶ್ವರ ಅಂತಾರೆ. ಬಟ್ ಇದಕ್ಕೆ ವೀರ ಭಿಕ್ಷಾವರ್ತಿ ಮಠ ಇದು ಮೂಲ ಮಠ ಏನ್ರಿ, ಕುರುಹಿನ ಶೆಟ್ಟಿ ಸಮಾಜದ ಒಂದು ಹೆಮ್ಮೆ ಅಂತ ನಾನು ಆಗಲೇ ಹೇಳಿದೆ ಏನ್ರಿ. ಇದು ಕುರುಹಿನ ಶೆಟ್ಟಿ ಬಾಂಧವರಿಂದ ಇಲ್ಲಿ ವಧುವರರ ಅನ್ವೇಷಣೆ ಮಾಡ್ತಾರೆ. ಇವರು ಕೇಂದ್ರ ಮಾಡ್ಕೊಂಡಿದ್ದಾರೆ. ತಮ್ಮ ಎಲ್ಲೆಲ್ಲಿ ವಧುವರರು ಇದ್ದಾರೆ ಅದನ್ನೆಲ್ಲ ಒಬ್ಬರಿಗೊಬ್ಬರಿಗೆ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಮಾಜದ ಬಾಂಧವರು ಪ್ರತಿಯೊಂದು ತಾಲೂಕಿನಲ್ಲೂ ಒಂದು ಘಟಕಗಳನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಇದರ ಭಕ್ತರು ಇದ್ದು, ಹುಬ್ಬಳ್ಳಿ, ಈ ಬೆಂಗಳೂರು, ಧಾರವಾಡ, ಪ್ರತಿಯೊಂದು ಮಹಾಲಿಂಗಪುರ, ಜಮಖಂಡಿ, ಮುಧೋಳ, ಬನಹಟ್ಟಿ, ಬೆಳಗಾವಿ, ಬೀಳಗಿ, ಬ್ಯಾಹಟ್ಟಿ, ನವಲಗುಂದ, ಬಾಗಲಕೋಟೆ, ಬಾದಾಮಿ, ಹೀಗೆ ಉತ್ತರ ಕರ್ನಾಟಕದ ತುಂಬೆಲ್ಲ ಭಕ್ತರು ಉಂಟು. ಇದನ್ನೆಲ್ಲ ನೋಡ್ತಾ ಇದ್ದೀರಿ. ಇದೆಲ್ಲ ಪೌಳಿ ವರಾಂಡ, ಅಡುಗೆ ಕೋಣೆ, ವಿಶಾಲವಾದಂಥ ಅಡುಗೆ ಕೋಣೆ, ಮೇಲೆ ಇರಲಿಕ್ಕೆಲ್ಲ ವಸತಿ ಸೌಕರ್ಯ ಇದೆ, ರೂಮ್ಗಳಿದೆ, ನೀರಿನ ಅನುಕೂಲ ಚೆನ್ನಾಗಿದೆ, ದಾಸೋಹ ಇದೆ. ಪ್ರತಿಯೊಂದು ಬಹಳ ಅಭಿವೃದ್ಧಿಪಡಿಸಿದ್ದಾರೆ. ಈಗಾಗಲೇ ಬಾಂಧವರೆಲ್ಲ ಸೇರಿಕೊಂಡು ದೊಡ್ಡದಾದಂಥ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಅದನ್ನು ಯಶಸ್ವಿಯಾಗಿದ್ದಾರೆ. ಇಲ್ಲಿ ಆಡಳಿತ ಮಂಡಳಿಯ ಅವಿರತ ಕೆಲಸಗಳಿಂದ, ಅವರ ಪರಿಶ್ರಮದಿಂದ ಒಂದು ದೊಡ್ಡ ಕಲ್ಯಾಣ ಮಂಟಪ ತಯಾರಾಗಿದೆ. ಪಲ್ಲಕ್ಕಿ ಇದೆ ನೋಡ್ರಿ, ಇಲ್ಲಿ ಪಲ್ಲಕ್ಕಿ ಇದೆ. ಅಜ್ಜಗಳವರ ಇಲ್ಲಿ ಒಳಗಡೆ ಮೂಲ ನೋಡ್ರಿ, ಶರಣಾರ್ಥಿ, ಗುರುವೇ ನಮಃ. ಎಂಥ ತಪಸ್ವಿಗಳು ಮೊದಲಿನಿಂದ ಇವರೆಲ್ಲ ಮಾಡಿಕೊಂಡು ಇದು ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಇಲ್ಲಿ ಈಗಾಗಲೇ ಈ ಕಲ್ಯಾಣ ಮಂಟಪ ಕಟ್ಟುವಂಥ ಜಾಗದಲ್ಲಿ ಎಲ್ಲ ಸಮಾಧಿ ಗದ್ದುಗೆಗಳಿದೆ. ಮೊದಲಿನ ಸ್ವಾಮೀಜಿಗಳು 6, ಒಂದು ಗದಗ ಬೆಟ್ಟಿಗೇರಿ ಇತ್ತು, ಅದು ಅವರು ಬಿಟ್ಕೊಳ್ಳಿಲ್ಲ, ಭಕ್ತರು ಅಲ್ಲೇ ಆಗಿದೆ 7. ಈಗ 8 ಸ್ವಾಮಿಗಳು ಇದಕ್ಕೆ ಒಟ್ಟು ಈಗ ಪೀಠಾಧಿಪತಿಗಳು ಏನ್ರಿ. ಇದು ಇಲ್ಲಿ ಬರೆದಿದ್ದಾರೆ ಎಲ್ಲ, ಯಾವುದು ಸ್ವಾಮೀಜಿ ಹೆಸರುಗಳನ್ನು ಅವರು ಪ್ರತಿಯೊಂದೂ ಇಲ್ಲಿ ಬರೆದಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನೋಡಲಿಕ್ಕೆ ಬಹಳ ಬಂದರೆ ಮಠ ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ ನೀವು, ಅಷ್ಟೊಂದು ಬಹಳ ಪ್ರಶಾಂತವಾದಂಥ ಒಂದು ಜಾಗ ಇದು ಏನ್ರಿ. ಇಲ್ಲಿ ಸಾವಿರಾರು ಅಭಿಷೇಕಗಳಾಗ್ತವೆ ಪ್ರತಿ ವರ್ಷ, ಮತ್ತು ಜಯಂತ್ಯೋತ್ಸವ ಆಗ್ತದೆ. ಪುಣ್ಯಾರಾಧನೆ ಭಾಳ ಮುಖ್ಯವಾಗಿ ಅಂದರೆ ನೂಲ ಹುಣ್ಣಿಮೆ ಬರುತ್ತಲ್ಲ, ಈಗ ನೂಲು ಹುಣ್ಣಿಮೆ ಆದಮೇಲೆ ಚತುರ್ಥಿ ತಿಥಿ ಬರ್ತದೆ. ತಿಥಿ 4ನೇ ದಿವಸಕ್ಕೆ ಬರಲಿ, 15 ದಿನಕ್ಕೆ ಬರಲಿ, ಆ ತಿಥಿಗೇನೆ ಪುಣ್ಯಾರಾಧನೆ ಕಾರ್ಯಕ್ರಮ ಪ್ರತಿ ವರ್ಷ ಇರ್ತದೆ. 7 ದಿನ ಅದನ್ನು ನಡೆಸ್ಕೊಡ್ತಾರೆ ಅವರು. ಮೊದಲು 6 ದಿನ ನಡೆಸ್ಕೊಂಡು ಕರೆಕ್ಟ್ ಚತುರ್ಥಿ ದಿವಸ 7ನೇ ದಿವಸ ಬರುವಂಗೆ ಮಾಡಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾವೆ. ಇಲ್ಲಿ ಶಿವರಾತ್ರಿಗೆ ಭಾಳ ಚೆನ್ನಾಗಿ ಶಿವರಾತ್ರಿಗೂ ಸಪ್ತಾಹ ನಡೀತದೆ, ಪ್ರವಚನ ಇರ್ತದೆ, ಮಹಾಮಂಗಳಾರತಿ ಇರ್ತದೆ, ದಾಸೋಹ ಇರ್ತದೆ. ಮಹಾಮಂಗಳಾರತಿ ಆದಮೇಲೆ ರಾತ್ರಿ 7 ದಿನ ಜಾಗರಣೆ ಇರ್ತದೆ. ರಾತ್ರಿ ಎಲ್ಲ ಭಜನೆ ಇರ್ತದೆ. ಶಿವಲಿಂಗ ಏನಿದೆ, ಶಿವಲಿಂಗ ಏನು ನೋಡ್ತಾ ಇದ್ದೀರಿ, ಶಿವಲಿಂಗ ಮೂರ್ತಿ, ಇದಕ್ಕೆ ನೀಲಕಂಠೇಶ್ವರ. ಇದೇ ನೀಲಕಂಠೇಶ್ವರಕ್ಕೆ ಅಭಿಷೇಕ ಇರ್ತದೆ, ಮಹಾರುದ್ರಾಭಿಷೇಕ ಶಿವರಾತ್ರಿಯಲ್ಲಿ ಪ್ರತಿಯೊಂದು ದಿವಸನೂ 7 ದಿವಸನೂ. ಮತ್ತು ರುದ್ರಾಭಿಷೇಕ ಆದಮೇಲೆ, ಮಹಾಮಂಗಳಾರತಿ ಆದಮೇಲೆ ದಾಸೋಹ ಕಾರ್ಯಕ್ರಮ ಇರ್ತದೆ. ಬಹಳ ಚೆನ್ನಾಗಿ ಮಾಡ್ತಾರೆ. ತಾವೆಲ್ಲ ಬಂದರೆ ಹಳೆ ಹುಬ್ಬಳ್ಳಿನಲ್ಲಿ ಸರ್ಕಲಲ್ಲಿ ನೀಲಕಂಠೇಶ್ವರ ಮಠ ಅಂತಾರೆ. ಬಹಳ ಮೊದಲಿನ ಮಂದಿ ಇದಕ್ಕೆ
ವೀರ ಭಿಕ್ಷಾವರ್ತಿ ಮಠ ಅಂತಲೂ ಅಂತಾರೆ. ಹಂಗಂದ್ರೂ ಗೊತ್ತಾಗ್ತದೆ ಕುರುಹಿನ ಶೆಟ್ಟಿ ಸಮಾಜದವ್ರಿಗೆ ಎಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತು. ಒಳ್ಳೆ ದೇವಸ್ಥಾನ ನೋಡ್ರಿ. ಶಿವಲಿಂಗ ಮೂರ್ತಿ ಪೂಜೆ ನಡೀತಾ ಇದೆ. ಮಂಗಳಾರತಿ ಸಮಯದಲ್ಲೇ ಬಂದಿದ್ದೀವಿ. ಪ್ರಶಾಂತವಾಗಿದೆ. ಬೆಳಗಿನ ಎಷ್ಟು ನೋಡ್ರಿ ಅಜ್ಜವ್ರ ಫೋಟೋ ಇದೆ. ಬೆಳಗಿನ ಕಾಲ ಬಂದ್ವಿ. 8:45 ಆಗಿದೆ. ನಂಜುಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು, ವೀರ ಭಿಕ್ಷಾವರ್ತಿ ಮಠ, ಹಳೆ ಹುಬ್ಬಳ್ಳಿ. ನಂತರ ಅವರು ಇದ್ದಾಗ ಇವರು ಮರಿ ಇದ್ದರು. ನಂತರ ಇವರು ಇದನ್ನು ಮಾಡ್ಕೊಂಡ್ರೆ ಯಾರು ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ವೀರ ಭಿಕ್ಷಾವರ್ತಿ ಮಠ, ನೀಲಕಂಠ ಮಠ. 8:45 ಆಗಿದೆ. ಈಗ ಮಂಗಳಾರತಿ 8:15, 8:15ರಿಂದ 8:15 ಅಂದರೆ ಮಂಗಳಾರತಿ ಆಗ್ತದೆ. ಅಭಿಷೇಕ ಆಗ್ತದೆ. ಅಭಿಷೇಕ ಹೆಂಗಂದರೆ ನಿರಂತರ ಅಭಿಷೇಕಕ್ಕೆ ಬರೆಸ್ಬಿಟ್ಟವ್ರದಲ್ಲ. ಹೀಗಾಗಿ ಅವನ್ನೆಲ್ಲ ಪ್ರತಿದಿನ 15-20 ಇದ್ದೇ ಇರ್ತಾವೆ. ಅವ್ರವ್ರ ಹುಟ್ಟುಹಬ್ಬಕ್ಕೆ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಅವ್ರ ಹೆಸರು ಬರ್ಸಿರ್ತಾರೆ. ಹೀಗಾಗಿ ಪ್ರತಿದಿನವೂ ಅಭಿಷೇಕಗಳು ಇದ್ದೇ ಇರ್ತಾವೆ. ಶ್ರಾವಣದಲ್ಲಿ ಮತ್ತು 40-50 ದಿನ ಇರ್ತಾವೆ. ಉಳಿದ ದಿವಸ ಎಲ್ಲ ಇದ್ದೇ ಇರ್ತಾವೆ. ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರ. स्वप्रकाश महादेव स्वव्याज्योतिर्दीपोऽयं कवचाय हुं दीपं धूपमदर्शयामि स्वप्रकाश महादेव स्वव्याज्योतिर्दीपोऽयं कवचाय हुं दीपं धूपमदर्शयामि ಬೆಳಗುವೆ ಶ್ರೀ ಶಂಕರ ಶಿವಾಚಾರ್ಯರಿಗೆ ಶ್ರೀ ಶಂಕರ ಶಿವಾಚಾರ್ಯರಿಗೆ ನೀಲಕಂಠ ರೂಪಗೆ ಆರತಿಯನ ಬೆಳಗುವೆ ವರ ಹುಬ್ಬಳ್ಳಿ ಪುರವಾಸಗೆ ಭಕ್ತ ಹೃದಯದಿ ಮೆರೆಯುವಗೆ ಭಿಕ್ಷಾವತಿ ಮಠದಾಧ್ಯಕ್ಷಗೆ ವೀರ ಭಿಕ್ಷಾವತಿ ಮಠದಾಧ್ಯಕ್ಷಗೆ ಗುರು ತೋರಿದ ಈ ಶ್ರೇಷ್ಠಗೆ ಜಗದ್ಗುರುವಾಗಿ ಕೃಪೆ ಮಾಡ್ಪಗೆ ಆರತಿಯನ ಬೆಳಗುವೆ ಗಣ ಚಿನ್ಮಯ ಪೂರ್ಣಾದಗೆ ಸಾಕ್ಷಿ ದೇಹಕ್ಕೆ ತಾಣಾದಗೆ ಶರ್ಪ ಕಚ್ಚಿದರು ಧೃತಿಗೆಡದಾತಗೆ ಶರ್ಪ ಕಚ್ಚಿದರು ಧೃತಿಗೆಡದಾತಗೆ ನಿಜ ನೀಲಕಂಠದಾತಗೆ ಸದಾ ಭಕ್ತರ ಬಿಡದಾತಗೆ ಆರತಿಯನ ಬೆಳಗುವೆ ವೇದಶಾಸ್ತ್ರವ ಕುಡಿದಾತಗೆ ಕೇವಲಮೃತ ಸುರಿವಾತಗೆ ಭವರೋಗವನು ಕಳೆ
ಆರತಿಯ ನಾ ಬೆಳಗುವೆ ಶ್ರೀ ಶಂಕರ ಶಿವಾಚಾರ್ಯರಿಗೆ ಶ್ರೀ ಶಂಕರ ಶಿವಾಚಾರ್ಯರಿಗೆ ನೀಲಕಂಠ ರೂಪಗೆ ಆರತಿಯ ನಾ ಬೆಳಗುವೆ ಓಂ ತಾನಾದ ಗುರುರಾಯ ತಾನೆ ತಾನಾದ ಗುರುರಾಯ ಮಾನ್ಯಮಯ ಜೋಡ ರುದ್ರಾಯ ಮಾನ್ಯಮಯ ಜೋಡ ರುದ್ರಾಯ ಜಯ ಜಯ ಜನ್ಮ ಜಡ ದೂರ ಜಯ ಜಯ ಜನ್ಮ ಜಡ ದೂರ ಭವಾ ಭಯ ಬಂದ ಪರಿಹಾರ ಭವಾ ಭಯ ಬಂದ ಪರಿಹಾರ Dạ, một cái máy đi ở đâu đó. Đúng rồi đấy. ಆದರೆ ನಿನಗೆ ಯಾರು ಇಷ್ಟು ಉತ್ತರ ಮಾಡಿ ಮುಂದುವರಿ ಅವನ್ನ ಕಂಪ್ಲೀಟ್ ಪ್ರತಿದಿನ ಪೂಜೆ ಅಭಿಷೇಕ ಇದೆ ವರ್ಷದ 365 ದಿನನೂ ರುದ್ರಾಭಿಷೇಕ 365 ದಿನ ಒಂದು ವರ್ಷ ಪೂರ್ತಿ ಇರ್ತಾವೆ. ಒಂದು ದಿನ 10 ಇರ್ತಾವೆ, ಒಂದು ದಿನ 5 ಇರ್ತಾವೆ, ಒಂದು ದಿನ 11 ಇರ್ತಾವೆ. ಅಂದ್ರೆ ಈಗ ಮನೆ ಒಳಗೆ ಪ್ರತಿಯೊಬ್ಬರು ಹಿರಿಯರ ಹೆಸರಲ್ಲೇ ಮನೆ ಒಳಗೆ ಮಾಡಕ್ ಆಗ್ತಿರಂಗಿಲ್ಲ. ನಾನು ನಮ್ದು ಬರ್ತ್ಡೇ ಬರ್ಸಿದ್ದೆ 2 ವರ್ಷ ಅಲ್ಲ ಅಂಥವರು ಏನೈತಿ 1501 ರೂಪಾಯಿ ಕೊಟ್ಟು ಒಂದು ಸಲ ನಿರಂತರ ಅಂತ ಬರ್ಸಿದ್ರಂದ್ರೆ ಪ್ರತಿ ವರ್ಷ ಯಾವ ಡೇಟಿಗೆ ಯಾವ ನೀತಿಗೆ ಹೇಳಿರ್ತಾರೆ ಆ ನೀತಿ ಪ್ರತಿ ವರ್ಷ ಅಭಿಷೇಕ ಆಗ್ತಾ ಇರ್ತಾವೆ. ಪ್ರತಿನಿತ್ಯ ಈ ಶ್ರಾವಣ ಮಾಸದಾಗ ಈ ಶ್ರಾವಣ ಮಾಸ ಸ್ಟಾರ್ಟ್ ಆದಾಗಿಂದ ಮುಗಿಯುವವರೆಗೂ ಅಂದ್ರೆ 250-300 ಅಭಿಷೇಕ ಶ್ರಾವಣ ಮಾಸದೊಳಗನ ಆಗ್ತಾವೆ. 300 ಅಭಿಷೇಕ ಸ್ಟಾರ್ಟ್. ಈಗ ನಿನ್ನೆ ಬಂದು ಬರ್ಸಿದ್ರಿ 201 ರೂಪಾಯಿ ಕೊಟ್ಟು ಈ ಥರ ಇರುವನ್ನು ಬಿಟ್ಟಿದ್ದು ನಾನು ಬಿಟ್ಟು ಈ ಥರ ಈಗ ನಿರಂತರ ಏನು ಇದಾವಲ್ಲ ಆ ಅಭಿಷೇಕಗಳು ನಿರಂತರ ನಡೀತಾ ಇರ್ತಾವೆ. ಈ ಶ್ರಾವಣ ಮಾಸದಾಗ ಸ್ವಾಮಿಗಳು ಪುಣ್ಯಾರಾಧನೆ ದಿನ ಒಂದೇ ದಿನ 45ರಿಂದ 50 ಅಭಿಷೇಕ ಒಂದೇ ದಿನ ಒಂದೇ ದಿನ ಅವರು ಗುರುಗಳು ಪುಣ್ಯಾರಾಧನೆ ಅವತ್ತು ಅವು ಯಾವುವು ನಿರಂತರ ಇರುವಂಥವಷ್ಟು ಮತ್ತೇನೈತಿ 201 ರೂಪಾಯಿ ಕೊಟ್ಟು ಬರ್ಸೋವು 10-12 ಹಿಂಗೆ ಇರ್ತಾವೆ. ಈಗ ನೀವು ಬಂದು ನಿನ್ನೆ ಸಾಯಂಕಾಲ ಬರ್ಸಿದ್ರಿ ಇವತ್ತು ಬೆಳಗ್ಗೆ ಆಮೇಲೆ ಡೈಲಿ ಇರುವಂಥವು 1-2 ಇದ್ದು ಇವತ್ತು ನಿಮ್ಗೆ ಸೇರಿ ಹಿಂಗೆ ಪ್ರತಿನಿತ್ಯ ಆಗ್ತಾ ಇರ್ತಾವೆ. ಈ ಪ್ರತಿನಿತ್ಯ ಹಿಂಗೆ ಬರುವಂಥ ಅಭಿಷೇಕಗಳು ಲೆಕ್ಕಕ್ಕಿರಂಗಿಲ್ಲ. ನಮಗೇನು ನಿರಂತರ ಏನಿರ್ತಾವ ಅವು ಮಾತ್ರ ಶ್ರಾವಣ ಮಾಸದಾಗ ಪುಣ್ಯಾರಾಧನೆ ಗುರುಗಳು ಪುಣ್ಯಾರಾಧನೆ ಒಂದು
ಆಮೇಲೆ ಈ ಸಲ ವಿಶೇಷ ಶ್ರಾವಣದೊಳಗೆ ಪ್ರತಿ ವರ್ಷ ಶಿವರಾತ್ರಿಗೆ ಶಿವನಿಗೆ ರುದ್ರಾಭಿಷೇಕ ಮಾಡ್ತೀವಿ. ಶಿವರಾತ್ರಿ ಮಾಡ್ತೀವಿ, ಉಪವಾಸ ದಿನ ಇಲ್ಲೇ ಓಪನ್ ಆಗಿ ಮಾಡ್ತಿದ್ವಿ. ಈಗ ಪ್ರತಿನಿತ್ಯ ಶ್ರಾವಣದ 7 ದಿನ ಸಪ್ತಾಹ ಕಾರ್ಯಕ್ರಮ ಇರ್ತದೆ. ಅದ್ರೊಳಗೆ ಏನೈತಿ, ಸಪ್ತಾಹದೊಳಗೆ ಶಿವೋಗ ದಿನ ಮೊದಲೆಲ್ಲ ಹೆಂಗೆ ನಡ್ಕೊಂಡ್ಬಂದಿತ್ತು ಅಂದ್ರೆ ಗುರುಗಳ ಪ್ರವಚನ ಮತ್ತು ಅದಾದ ನಂತರ ಸ್ವಾಮಿಗಳ ಗದ್ದಿಗೆ ಮೇಲೆ ಕತ್ತು ಗದ್ದಿಗೆ ಮೇಲೆ ಕೂರಿಸಿ ಬಂಗಾರ ಚೇಟ ಹಾಕಿ ಒಂದು ಕಾರ್ಯಕ್ರಮನ ಮಾಡ್ತಿದ್ರು. ಶಿವೋಗ ಉಪವಾಸದ ದಿನ ಅವತ್ತ ಈಗ ಐತಿ. ಆದ್ರೆ ಈಗಿನ ಗುರುಗಳು ಆ ಕಿರೀಟಕ್ಕೆ ಗುರುಗಳು ಹತ್ತಿದ ಗದ್ದಿಗೆ ಅನ್ನೋದಕ್ಕೋಸ್ಕರ ಅವ್ರ ಅದ್ರ ಮೇಲೆ ಈಗೇನೈತಿ ಕಿರೀಟ ಅಷ್ಟೇ ಇಟ್ಟು ಮಹಾಮಂಗಳಾರತಿ ಮಾಡ್ತಿದ್ರು. ಆದ್ಮೇಲೆ ಶಿವೋಗ ದಿನ ಜಾಗರಣೆ ಕಾರ್ಯಕ್ರಮ ಇರ್ತೈತಿ, ಬೆಳತನ ಭಜನೆ ಇರ್ತೈತಿ. ಈಗ ಅದ್ರ ಜೊತೆಗೆ ಈಗ ಒಂದು 6-8 ವರ್ಷದಿಂದ ಪ್ರವಚನ ಮುಗಿದ ತಕ್ಷಣ ಶಿವಲಿಂಗಕ್ಕೆ ರುದ್ರಾಭಿಷೇಕ ಇಟ್ಕೊಳ್ಳಾಗತ್ತೆ. ಶಿವಲಿಂಗಕ್ಕೆ ರುದ್ರಾಭಿಷೇಕ ಆದ ನಂತರ ಮಹಾಮಂಗಳಾರತಿ ಆದ ನಂತರ ಪ್ರಸಾದ, ಜಾಗರಣೆ, ಉಪವಾಸಿರೋರಿಗೆ ಅದೆಲ್ಲ ವ್ಯವಸ್ಥೆ ಇರ್ತೈತಿ. ಅದು ಮಾಡಿ ಬೆಳತನ ಭಜನೆ ಎಲ್ಲ ಕಾರ್ಯಕ್ರಮ ನಡೀತದೆ. ಶಿವರಾತ್ರಿ ಒಳಗೆ ನಡೀತೀವಿ. ಇದು ಮೊನ್ನೆ ಅಷ್ಟೇ ಮುಗಿತು. ಪ್ರತಿ ವರ್ಷ ಅದ ತಾರೀಕು ಬರ್ತದೆ? ಇಲ್ಲ ಇಲ್ಲ, ತಾರೀಖು ಮೇಲೆ ಬರುವುದಿಲ್ಲ. ನೂಲು ಹುಣ್ಣಿಮೆ ನಂತರ ಚತುರ್ಥಿ ತಿಥಿಗೆ ಇರ್ತದೆ. ಚತುರ್ಥಿ ತಿಥಿಗೆ ಗುರುಗಳ ಪುಣ್ಯ. ಈಗ ಸಂಕಷ್ಟಿ ಇತ್ತಲ್ಲ ಮೊನ್ನೆ ಮಂಗಳವಾರ, ಹೋದ ಮಂಗಳವಾರ 2 ದಿನದಿಂದ ಅವಾಗ ಮತ್ತೆ ಚತುರ್ಥಿ ಬರುತ್ತೆ. ಬಟ್ ಚತುರ್ಥಿ ಬರ್ಬೇಕಾದ್ರೆ ಹುಣ್ಣಿಮೆ ಆದ ಚತುರ್ಥಿ ತಿಥಿ ಅವ್ರ ಪುಣ್ಯಾರಾಧನೆ ಕಾರ್ಯಕ್ರಮ. ಅದಕ್ಕಿಂತ ಬಿಫೋರು 7 ದಿನ ಸಿದ್ಧಾವಳ ಮಠದೊಳಗೆ ಹೆಂಗೆ ಸಪ್ತಾಹ ಇಟ್ಕೊಂತಾರ ಆ ರೀತಿ ಸಪ್ತಾಹ ಕಾರ್ಯಕ್ರಮ ಇಟ್ಕೊಂಡ್ರು. ಅವತ್ತು ಚತುರ್ಥಿ ತಿಥಿಗೆ 7ನೇ ದಿನ, ಅದಕ್ಕಿಂತ ಬಿಫೋರ್ 6 ದಿನ ಮುಂಚಿತದಿಂದ ಸ್ಟಾರ್ಟ್ ಮಾಡ್ತಾರೆ ಚತುರ್ಥಿ ಅದು ಪುಣ್ಯಾರಾಧನೆ ಕಾರ್ಯಕ್ರಮ, ಶಿವರಾತ್ರಿ ಕಾರ್ಯಕ್ರಮ. ಮಾಲಿಂಗೂರು, ನಾವಲ್ಗಿ, ರಬಕವಿ, ಬಂಡಟ್ಟಿ, ತೇರ್ದಾಳ, ಮುತ್ತೂರು, ಜಮಖಂಡಿ, ಮುದೋಳ, ಆಮೇಲೆ ಇಲ್ಕಲ್, ಅಮೀನಗಡ, ಲಿಂಗಸೂರು, ಗಂಗಾವತಿ, ಬೀಳಿಗಿ, ಬಾಗಲಕೋಟೆ, ಗುರುಗಳು ಹುಟ್ಟಿದೂರು ಅಮೀನಗಡ, ಗುಳೆಗುಡ್ಡ, ಕಮತಿಗಿ, ಬದಾಮಿ, ಇವರು ಸುತ್ತೂ ಕಡೆ ಇದೆ. ಉತ್ತರ ಕರ್ನಾಟಕದ ಸುಮಾರು ಕಡೆ. ಆಮೇಲೆ ಪ್ರತಿಯೊಂದು ಊರೊಳಗೂ ಮಲ್ಲಿಕಾರ್ಜುನ ದೇವಸ್ಥಾನ, ಇಲ್ಲೇ ಇದು ಮೂಲ ಮಠ ಇದೆ. ಶ್ರೀಶೈಲದಿಂದ ನಮ್ಮ ಮೂಲ ಪೀಠ ಶ್ರೀಶೈಲದಿಂದ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ಇದನ್ನು ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ ಅಂತ ಇಲ್ಲಿನ ಮೂಲಗಳು ಕಪ್ಪುಗತಿಗೆ ಅಂತ ಒಂದು ಇಲ್ಲಿ ಸ್ಥಾಪನೆ ಮಾಡಿದೆ. ಆ ಸ್ಥಾಪನೆ ಆದ ನಂತರ ನಮ್ಮ ಪುಣ್ಯಶ್ರೀ ಸಮಾಜಕ್ಕೆ ಗುರುಗಳಾಗಿ ಮಾಡಬೇಕು ಅಂದ್ರೆ ಮೂಲ ಸಿಂಹಾಸನ ಇಲ್ಲೇ ಅವರು ಪಟ್ಟಾಭಿಷೇಕದ ಇದನ್ನು ಮಾಡಿದ ತಕ್ಷಣ ಇದ್ರ ಮೇಲೆ ಕುಂಡ್ರಿಸಿ ಅವರಿಗೆ ಸಿಂಹಾಸನಾರೋಹಣ ಮಾಡಿದಾಗ ಮಾತ್ರ ಅವ್ರು ನಮ್ಮ ಪುಣ್ಯಶ್ರೀ ಸಮಾಜಕ್ಕೆ ಕುಲಗುರುಗಳಾಗ್ತಾರೆ. ಅದಕ್ಕಿಂತ ಮೊದಲು ಎಲ್ಲ ಶ್ರೀಶೈಲನೇ ನಮ್ಮ ಪೀಠ, ಮೂಲ ಪೀಠ ಶ್ರೀಶೈಲ. ಶ್ರೀಶೈಲಕ್ಕೆ ಹೋಗುವಂತವ್ರು ಎಲ್ಲರೂ ಹೋಗ್ತಾ ಇರ್ತಾರ. ಆದ್ರೆ ಈ ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮ ಎಲ್ಲಾರು ನೋಡಬೇಕು ಅನ್ನುವಂತ ಒಂದು ಅಪೇಕ್ಷೆ ಇರ್ತದೆ. ಎಲ್ಲಾ ಕಡೆದವರು ಬರಕ್ಕಾಗುವುದಿಲ್ಲ ಅಂತ ಹೇಳಿ ಇದನ್ನ ಮೂಲ ಸ್ಥಾನವಾಗಿ ಇಂದಿನ ಮುನಿಸ್ವಾಮಿಗಳನ್ನವರು ತಂದಿಲ್ಲಿ ಸ್ಥಾಪನೆ ಮಾಡಿದರು. 18ನೇ ಶತಮಾನದಿಂದಾನ ಆಯ್ತು. ಆಮೇಲೆ ಈ ಮಠಕ್ಕಾಗಿ ಹೋದ ಸ್ವಾಮಿಗಳ ಸಮಾಧಿ ಗತಿಗೆ ಪಾಂತಿಕಟ್ಟೆ ಒಳಗೆ 5 ಮಂದಿ ಸ್ವಾಮಿಗಳ ಸಮಾಧಿ ಗತಿಗೆ ಅಲ್ಲದವು. ಈ ಶಂಕರಾನಂದ ಸ್ವಾಮಿಗಳಕಿನ ಆಮೇಲೆ ಇವ್ರ ಸಮಾಧಿ ಗತಿಗೆನೂ ಸಹಿತ ಅಲ್ಲೇ ಒಂದ ಕಡೆ 5 ಮಂದಿ ಸಮಾಧಿ ಗತಿಗೆ. ಕಲ್ಯಾಣ ಮಂಟಪ ಏನು ಕಟ್ಟಾಕತ್ತ ಅದರಲ್ಲಿ. ಆಮೇಲೆ ಅವ್ರಕಿನ ಮುದಿ ಸ್ವಾಮಿಗಳು ಅಂತ ಏನಿರಲಿಲ್ಲ, ಅವ್ರದ್ದು ಏನೈತಿ ಗದಗ ಬಿಡಿಗೆ ಅವ್ರು ಅಲ್ಲೇ ಹೋದ್ರೆ ಅವ್ರದ್ದು ಏನೈತಿ ಬಿಟ್ಕೊಂಡು ಈಗ ಅವರು ಅಲ್ಲೇ ಸಮಾಧಿ ಮಾಡಿದ್ರು. ಇಲ್ಲ, ಒಟ್ಟ 8ನೇ ಪೀಠಾಧಿಪತಿಗಳು ಈಗ ಇರೋರ 8ನೇ ಪೀಠಾಧಿಪತಿ. ಈ ಶಂಕರ ಶಿವಾಚಾರ್ಯರು